ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಮ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾನು ಇಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಇದು ನಾವು 6 ಮಂತ್ಸ್ ಆದ ನಂತರ ಮಗುವಿಗೆ ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡ್ತೇವೆ. ಇದೊಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ಇದು ಏನಂತ ಹೇಳಿದರೆ ಅನ್ಲಿವನ್ ಬ್ರೆಡ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನಾವು ಚರ್ಚಿಗೆ ಹೋಗಿ ಮಾಸ್ ಅಂದರೆ ಪೂಜೆಯನ್ನು ಅಟೆಂಡ್ ಮಾಡುವಾಗ ಇದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಇದು ಅದರದ್ದು ಕಟ್ ಪೀಸ್, ಅಂದರೆ ಅದು ರೌಂಡ್ ಇರ್ತದಲ್ಲ ಕಮ್ಯೂನಿಯನ್, ಸೊ ಅದರ ಸೈಡಿಗೆ ಉಳಿದ ಪೀಸಸ್ ಎಲ್ಲ ಇರ್ತದೆ. ಅದನ್ನು ಹೀಗೆ ಸೇಲ್ ಮಾಡ್ತಾರೆ. ಅದನ್ನು ಬೇಬೀಸ್ ಅಂದರೆ 6 ಮಂತ್ಸ್ ಎಬವ್ ಇದ್ದ ಬೇಬೀಸಿಗೆ ಫುಡ್ ಆಗಿ ಕೊಡ್ತಾರೆ. ನಾನು ಕೂಡ ಇದನ್ನು ಊರಿಂದ ತರಿಸಿದ್ದೇನೆ. ಇಲ್ಲಿ ದುಬೈಯಲ್ಲಿ ಸಿಗ್ತದ ಅಂತ ನನಗೆ ಗೊತ್ತಿಲ್ಲ. ಇದು ಮ್ಯಾಂಗ್ಳೂರಿಂದ ತಂದದ್ದು. ನಾನೇನು ಮಾಡಿದೆ ಅಂತ ಹೇಳಿದರೆ, ಇದು ಸ್ವಲ್ಪ ಹಾರ್ಡ್ ಇದೆ. ಅದನ್ನು ಡೈರೆಕ್ಟಾಗಿ ಮಗುವಿಗೆ ಕೊಡಲಿಕ್ಕೆ ಆಗೋದಿಲ್ಲ. 1 ಇಯರ್ ನಂತರ ಮಕ್ಕಳಿಗಾದರೆ ಕೊಡ್ಬೋದು. ಈಗ 5-6 ಮಂತ್ಸ್ ಮಕ್ಕಳಿಗೆ ಡೈರೆಕ್ಟಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಒಂದು ಬೌಲಿಗೆ ಬಿಸಿ ನೀರು ತಗೊಂಡು ಫಾರ್ಮುಲಾ ಪೌಡರ್ ಇರ್ತದಲ್ಲ ಅದನ್ನು ಮಿಕ್ಸ್ ಮಾಡಿದ್ದೇನೆ, ಸಿಮಿಲ್ಯಾಕನ್ನು. ನಿಮಗೆ ಬೇಕಾದರೆ ಬ್ರೆಸ್ಟ್ ಮಿಲ್ಕನ್ನು ಕೂಡ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಬ್ರೆಸ್ಟ್ ಮಿಲ್ಕ್ ತಗೊಳ್ಳಿಲ್ಲ, ಫಾರ್ಮುಲಾ ಮಿಲ್ಕನ್ನು ಯೂಸ್ ಮಾಡಿದ್ದೇನೆ. ಸೊ ಇದಿಲ್ಲಿ ಬೌಲಲ್ಲಿ ನೋಡಲಿಕ್ಕೆ ತುಂಬ ಕಾಣ್ತದೆ, ಆದರೆ ಇದು ನೀರಿನ ಜೊತೆ ಮಿಕ್ಸ್ ಆದ ತಕ್ಷಣ ಇದು ಸ್ವಲ್ಪ ಆಗ್ತದೆ. ನೋಡಿ, ನಾನಿಲ್ಲಿ ಈಗ ಮಿಕ್ಸ್ ಮಾಡ್ತಿದ್ದೇನೆ. ಅದು ಅಷ್ಟು ಕೂಡ ಹಾಕಿದ್ದೇನೆ ನಾನು ಬೌಲಲ್ಲಿ. ಇಷ್ಟ ಆಗಿದೆ ನೋಡಿ. ಸೊ ಈಗ ನಾನೊಂದು ಮಿಕ್ಸರ್ ಜಾರ್ ತಗೊಂಡು ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದು ಜಾಸ್ತಿ ಹೊತ್ತು ನೀವು ಮಿಕ್ಸಿ ಮಾಡಬೇಕಂತ ಇಲ್ಲ. ಒಂದು 1-2 ಮಿನಿಟ್ಸ್ ಮಿಕ್ಸಿ ಮಾಡಿದರೆ ಸಾಕಾಗ್ತದೆ. ಇದು ಪ್ಯೂರಿ ಕನ್ಸಿಸ್ಟೆನ್ಸಿಗೆ ಬರುವಾಗ ನಿಮಗೆ ಗೊತ್ತಾಗ್ತದೆ. ಸೊ ಆಗ ನೀವು ಇದನ್ನು ತೆಗೆದ್ರೆ ಆಯಿತು. ಇದು ಈಗ ರೆಡಿಯಾಗಿದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಜಾಸ್ತಿ ನೀರು ಹಾಕಿದರೆ ನೀರಾಗ್ತದೆ. ಇದು ಪರ್ಫೆಕ್ಟ್, ಅಂದರೆ ದೋಸದ್ದು ಬ್ಯಾಟರ್ ಮತ್ತು ಪ್ಯೂರೀಸ್ ಇದೇ ಕನ್ಸಿಸ್ಟೆನ್ಸಿಯಲ್ಲಿರೋದು. ಇದು ಪರ್ಫೆಕ್ಟ್ ಆಗಿದೆ. ಸೊ ನಾನೀಗ ಬೇಬಿ ಫೀಡಿಂಗ್ ಬಾಟಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೀವು ಕೂಡ ಬೇಬೀಸಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.